Hello students, welcome to the session of Fundamentals of Information Technology subject. In this session, we are going to discuss about the Microsoft Word and features. ಈ ಅವಧಿಯಲ್ಲಿ ಅಥವಾ ಸೆಷನಲ್ಲಿ ನಾವು ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಇಂಟ್ರೊಡಕ್ಷನ್ ಮತ್ತು ಅದರ ಗುಣಲಕ್ಷಣಗಳನ್ನು ತಿಳಿಯಲಿದ್ದೇವೆ. See, first of all, let us understand what is the word processor. Because Microsoft Word is a word processor, therefore it is requirable to know what is word processor. See, word processor andre ಏನು ಅಂತ ತಿಳ್ಕೊಳ್ಳೋಣ. A word processor is a computer program which is used to create, edit and print the text documents. ಅಂದರೆ ಯಾವುದೇ ಟೆಕ್ಸ್ಟ್ ಡಾಕ್ಯುಮೆಂಟ್ಸನ್ನು ತಯಾರಿಸಲಿಕ್ಕೆ ಇರುವಂಥದ್ದು, ಅದನ್ನು ಎಡಿಟ್ ಮಾಡುವಂಥದ್ದು ಅಥವಾ ಅದನ್ನು ಪ್ರಿಂಟ್ ಮಾಡಲಿಕ್ಕೆ ಯೂಸ್ ಮಾಡುವಂತಹ ಕಂಪ್ಯೂಟರ್ ಪ್ರೋಗ್ರಾಮ್ ಅಥವಾ ಸಾಫ್ಟ್ವೇರ್, ಅದನ್ನು ನಾವು ವರ್ಡ್ ಪ್ರೊಸೆಸರ್ ಅಂತ ಹೇಳ್ತೇವೆ. ಸಿ ಬೇಸಿಕಲಿ ಇಟ್ಸ್ ಅ ಲೈಕ್ ಟೆಕ್ಸ್ಟ್ ಎಡಿಟರ್. ನಾವು ಆಲ್ರೆಡಿ ನೋಟ್ ಪ್ಯಾಡ್, ವರ್ಡ್ ಪ್ಯಾಡ್ ಇಂತಹ ಟೆಕ್ಸ್ಟ್ ಎಡಿಟರ್ಸ್ ಬಗ್ಗೆ ಹೇಳಿದ್ದೀವಿ, ಮಾತಾಡಿದ್ದೀವಿ. ಸಿ ಅದರ ರೀತಿಯಲ್ಲಿ ವರ್ಡ್ ಪ್ರೊಸೆಸರ್ ಈಸ್ ನಥಿಂಗ್ ಬಟ್ ಅ ಅಪ್ಲಿಕೇಶನ್ ಆರ್ ಅ ಕಂಪ್ಯೂಟರ್ ಪ್ರೋಗ್ರಾಮ್ ವಿಚ್ ಈಸ್ ಯೂಸ್ ಟು ಕ್ರಿಯೇಟ್, ಎಡಿಟ್, print and to perform different formattings on the text documents. What is key advantage of word processor? Its ability to make changes easily, such as correction of spellings, addition, deletion and formatting and relocating the text. ನಿಮಗೆ ವರ್ಡ್ ಪ್ರೊಸೆಸರಲ್ಲಿ ನಿಮಗೆ ಯಾವುದೇ ಚೇಂಜಸ್, ಬದಲಾವಣೆ ಬೇಕಾದರೆ ನೀವು ತುಂಬ ಸುಲಭ ರೀತಿಯಲ್ಲಿ ಮಾಡ್ಬೋದು. ವಿಶೇಷವಾಗಿ ವ್ಯಾಕರಣ ಅಥವಾ ಗ್ರಾಮರ್, ಅದರ ಮಿಸ್ಟೇಕ್ಸ್ ಇದ್ದರೆ ಅದನ್ನು ಕರೆಕ್ಷನ್ ಮಾಡ್ಬೋದು. ನೀವು ಯಾವುದೇ ಮಾಹಿತಿ ಅಥವಾ ಯಾವುದೇ ಕಂಟೆಂಟ್ ಅದನ್ನು ನೀವು ಬೇಕಾದ ರೀತಿಯಲ್ಲಿ ಅದನ್ನು ಫಾರ್ಮ್ಯಾಟ್ ಮಾಡ್ಬೋದು, ಎಡಿಟ್ ಮಾಡ್ಬೋದು ಅಥವಾ ಅದನ್ನು ಬೇರೆ ಕಡೆಗೆ ರಿಲೋಕೇಟ್ ಕೂಡ ಮಾಡ್ಬೋದು. ಒನ್ಸ್ ಕ್ರಿಯೇಟೆಡ್, ದ ಡಾಕ್ಯುಮೆಂಟ್ ಕ್ಯಾನ್ ಬಿ ಪ್ರಿಂಟೆಡ್ ಕ್ವಿಕ್ಲಿ ಆ್ಯಂಡ್ ಅಕ್ಯುರೇಟ್ಲಿ ಸೇವ್ಡ್ ಫಾರ್ ದ ಲೇಟರ್ ಮಾಡಿಫಿಕೇಶನ್. ದಿಸ್ ಈಸ್ ಒನ್ ಮೋರ್ ಅಡ್ವಾಂಟೇಜ್ ಆಫ್ ಹ್ಯಾವಿಂಗ್ ದ ವರ್ಡ್ ಪ್ರೊಸೆಸರ್. ನೀವು ಒಂದು ಸಾರಿಗೆ ನೀವು ವರ್ಡ್ ಪ್ರೊಸೆಸರ್ನಲ್ಲಿ ಯಾವುದೇ ಒಂದು ಡಾಕ್ಯುಮೆಂಟ್ ಅಥವಾ ಟೆಕ್ಸ್ಟನ್ನು ನೀವು ಕ್ರಿಯೇಟ್ ಮಾಡಿದರೆ ನೀವು ಅದನ್ನು ಮತ್ತೆ ಅದನ್ನು ಓಪನ್ ಮಾಡ್ಬೋದು. ಬೇಕಾದಾಗ ನೀವು ಓಪನ್ ಮಾಡಿಕೊಂಡು ಅದನ್ನು ಎಡಿಟ್ ಮಾಡ್ಬೋದು ಅಥವಾ ಯೂಸ್ ಮಾಡ್ಬೋದು. ವಾಟ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ವರ್ಡ್ ಪ್ರೊಸೆಸರ್? ಎಕ್ಸಾಂಪಲ್ ಇನ್ಕ್ಲೂಡ್ ವರ್ಡ್ ಪ್ಯಾಡ್, ಗೂಗಲ್ ಡಾಕ್ಸ್, ಓಪನ್ ಆಫೀಸ್, ಮೈಕ್ರೋಸಾಫ್ಟ್ ವರ್ಡ್. ಸಿ ಇದು ಬೇರೆ ಬೇರೆ ಎಲೆಕ್ಟ್ರಾನಿಕ್ ವರ್ಡ್ ಪ್ರೊಸೆಸರ್ಸ್ ಅವೈಲೇಬಲ್ ನಾವು. ಗೂಗಲ್ ಡಾಕ್ಸ್, ಓಪನ್ ಆಫೀಸ್ ಇರ್ಬೋದು, ಮೈಕ್ರೋಸಾಫ್ಟ್ ವರ್ಡ್ ಇರ್ಬೋದು. ಸಿ ಇನ್ ದಿಸ್ ವಿ ಆರ್ ಗೋಯಿಂಗ್ ಟು ಡಿಸ್ಕಸ್ ಅಬೌಟ್ ದ ಮೈಕ್ರೋಸಾಫ್ಟ್ ವರ್ಡ್. ನಾವು ಮೈಕ್ರೋಸಾಫ್ಟ್ ವರ್ಡ್ ಪ್ರೊಸೆಸರ್ ಬಗ್ಗೆ ಇದನ್ನು ಈ ಸಿಲೆಬಸ್ ಅಥವಾ ಈ ಸಬ್ಜೆಕ್ಟಲ್ಲಿ ನಾವು ಸ್ಟಡಿ ಮಾಡಲಿಕ್ಕೆ ಇದ್ದೀವಿ. ಲೆಟ್ ಅಸ್ ಗೋ ವಿತ್ ಇಂಟ್ರೊಡಕ್ಷನ್ ಟು ಮೈಕ್ರೋಸಾಫ್ಟ್ ವರ್ಡ್. ನಾವೀಗ ಮೈಕ್ರೋಸಾಫ್ಟ್ ವರ್ಡ್ ಬಗ್ಗೆ ಅದರ ಬಗ್ಗೆ ಇಂಟ್ರೊಡಕ್ಷನ್ ನೋಡೋಣ. It is a word processor application which is used to create, edit and print documents. Like a word processor, Microsoft is something but a word processor which allows us to perform different editing and formatting options. Especially this word is used to create letters, reports and other documents. ನಿಮಗೆ ಯಾವುದೇ ರೀತಿಯಂತಹ ಡಾಕ್ಯುಮೆಂಟ್ಸನ್ನು ನೀವು ಈ ಮೈಕ್ರೋಸಾಫ್ಟ್ ವರ್ಡ್ ಮೂಲಕ ನೀವು ಕ್ರಿಯೇಟ್ ಮಾಡ್ಬೋದು. ಯಾವುದೇ ಲೆಟರ್ಸ್ ಇರ್ಬೋದು, ಅದರ ರಿಪೋರ್ಟ್ಸ್ ಇರ್ಬೋದು ಅಥವಾ ಬೇರೆ ಯಾವುದಂತಹ ಬೇರೆ ಬೇರೆ ಥರದಂತಹ ಡಾಕ್ಯುಮೆಂಟ್ಸನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ದಿಸ್ ಕಮ್ಸ್ ಆಸ್ ಎ ಪಾರ್ಟ್ ಆಫ್ ಮೈಕ್ರೋಸಾಫ್ಟ್ ಆಫೀಸ್ ಸಾಫ್ಟ್ವೇರ್ ವಿಚ್ ಈಸ್ ಡೆವಲಪ್ಡ್ ಬೈ ಮೈಕ್ರೋಸಾಫ್ಟ್. ಸೊ ಆಲ್ ಆಫ್ ಯು ಲಿಸನ್, ನೀವೆಲ್ಲ ಮೈಕ್ರೋಸಾಫ್ಟ್ ಕಂಪನಿ ಕೇಳಿದ್ದೀರಿ. ಆ ಮೈಕ್ರೋಸಾಫ್ಟ್ ಕಂಪನಿ ಮೈಕ್ರೋಸಾಫ್ಟ್ ಆಫೀಸ್ ಟೂಲ್ಸನ್ನು ಡೆವಲಪ್ ಮಾಡುತ್ತೆ. ಸೊ ಆ ಟೂಲ್ಸಲ್ಲಿ ಬೇರೆ ಬೇರೆ ಪರ್ಸನಲ್ ವರ್ಕ್ ಇರ್ಬೋದು, ಆಫೀಸ್ ವರ್ಕಿಗೆ ಬೇಕಾಗಿರುವಂತಹ, ಡೈಲಿ ವರ್ಕಿಗೆ ಬೇಕಾಗಿರುವಂಥ ಬೇರೆ ಬೇರೆ ಟೂಲ್ಸನ್ನು ಅವರು ಡೆವಲಪ್ ಮಾಡಿರುವಂಥದ್ದು ಮೈಕ್ರೋಸಾಫ್ಟ್. ಅದರಲ್ಲಿ ಒಂದು ಭಾಗ ಅಥವಾ ಒಂದು ಪಾರ್ಟ್ ಮೈಕ್ರೋಸಾಫ್ಟ್ ವರ್ಡ್. ದ ಫಸ್ಟ್ ವರ್ಷನ್ ಆಫ್ MS ವರ್ಡ್ ವಾಸ್ ಡೆವಲಪ್ಡ್ ಇನ್ ದ ಇಯರ್ 1990, ದಟ್ ಈಸ್ MS ವರ್ಡ್ 1.1. ಮತ್ತು ಮೊದಲನೇ ಬಾರಿಗೆ MS ಅಂದರೆ ಮೈಕ್ರೋಸಾಫ್ಟ್ ವರ್ಡ್ 1.1 ವರ್ಷನ್ ಡೆವಲಪ್ ಆಗಿರುವಂಥದ್ದು, ರಿಲೀಸ್ ಆಗಿರುವಂಥದ್ದು, ದಟ್ ಈಸ್ ಇನ್ ದ ಇಯರ್ 1990. This is a very brief introduction of the Microsoft Word. Now let us go with the major versions and the history of Microsoft.
See, as you think, almost now we are working in Microsoft Office 2016 or maybe even 2019 also, but whatever the features available right now, it is not the features that were developed in a day and night. There were a lot of efforts spent by number of developers in the Microsoft, and because of that we have right now having a very user friendly and very convenient usable ವರ್ಡ್ ಪ್ರೊಸೆಸರ್ ಮೈಕ್ರೋಸಾಫ್ಟ್ ವರ್ಡ್. ಈ ಮೈಕ್ರೋಸಾಫ್ಟ್ ವರ್ಡ್ ನಾವು ಏನು ಯೂಸ್ ಮಾಡ್ತೇವೆ ಈಗಿನ ದಿನಗಳಲ್ಲಿ, ಅದು ತುಂಬ ಪರಿಶ್ರಮದ ಫಲವಾಗಿ ಬಂದಿರುವಂಥದ್ದು. ಒಮ್ಮಿಂದೊಮ್ಮೆಗೆ ಒಂದೇ ದಿನ ಅಥವಾ ಒಂದೇ ರಾತ್ರಿಯಲ್ಲಿ ಇದು ಡೆವಲಪ್ ಆಗಿರುವಂಥದ್ದಲ್ಲ. ಮೈಕ್ರೋಸಾಫ್ಟ್ ಕಂಪನಿಯಲ್ಲಿ ಯಾರೆಲ್ಲ ಡೆವಲಪರ್ಸ್ ವರ್ಕ್ ಮಾಡ್ತಿದ್ದಾರೋ ಅಥವಾ ಅದರ ಕ್ರಿಯೇಟರ್ಸ್ ವರ್ಕ್ ಮಾಡ್ತಿದ್ದಾರೆ, ಅವರ ಕಠಿಣ ಮತ್ತು ಅವಿರತ ಪರಿಶ್ರಮದಿಂದ ಆಗಿರುವಂಥದ್ದು. ಆ ಪರಿಶ್ರಮವನ್ನು ನಾವು ತಿಳ್ಕೊಳ್ಳೋಣ. ಯಾವ ವರ್ಷದಲ್ಲಿ ಯಾವ ರೀತಿಯಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಡೆವಲಪ್ ಆಗ್ತಾ ಬಂತು ಅದನ್ನು ನಾವು ತಿಳಿದುಕೊಳ್ಳೋಣ. ಮೊದಲ ಬಾರಿಗೆ ನಾವು ಹೇಳಿದಾಗೆ 1990 1990ಯಲ್ಲಿ ದ ಆಫೀಸ್ ಮೈಕ್ರೋಸಾಫ್ಟ್ ಆಫೀಸ್ ವಾಸ್ ಡೆವಲಪ್ಡ್ ಫಾರ್ ದ ಫಸ್ಟ್ ಟೈಮ್ ಆ್ಯಂಡ್ ದ MS ವರ್ಡ್ 1.1 was even developed. Next in 1992 Office 2.5 was developed, which contained that Word 2.0 as the word part. Next 1994 ಅಲ್ಲಿ Office 4.0 ರಿಲೀಸ್ ಆಗಿರುವಂಥದ್ದು. ಆಫೀಸ್ ಅಂತ ಹೇಳಿದ ಕೂಡ ಮೈಕ್ರೋಸಾಫ್ಟ್ ಆಫೀಸ್ ಟೂಲ್ಸ್ ಅಂತ ಹೇಳಿದ ಕೂಡಲೇ ಅದರಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಅಲ್ಲದೆ ಮೈಕ್ರೋಸಾಫ್ಟ್ ಎಕ್ಸೆಲ್ ಇರ್ಬೋದು ಅಥವಾ ಪವರ್ ಪಾಯಿಂಟ್ ಇರ್ಬೋದು, ಔಟ್ಲುಕ್ ಇರ್ಬೋದು, ಇಂತಹ ಬೇರೆ ಬೇರೆ ಡೈಲಿ ಯೂಸ್ ಮಾಡುವಂಥ ಟೂಲ್ಸ್ ಇದ್ದಿರುವಂಥದ್ದು. ಸಿ ಆಫೀಸ್ 4.0ದಲ್ಲಿ ವರ್ಡ್ 6.0 ರಿಲೀಸ್ ಮಾಡಿರುವಂಥದ್ದು. ನೆಕ್ಸ್ಟ್ ಇನ್ 1995 ಆಫೀಸ್ 95 ವಾಸ್ ರಿಲೀಸ್ಡ್ and which contained word 95 with you have to note that each and every developed or incremental versions have had different improvement over the previous versions. ಪ್ರತಿ ಹೊಸ ವರ್ಷನ್ಸ್ ಅದರ ಹಳೆಯ ವರ್ಷನ್ಸ್ಗಿಂತ ತುಂಬ ಬದಲಾವಣೆಗಳು ಅಥವಾ ಅದರಲ್ಲಿ ಹೆಚ್ಚಿನ ಬದಲಾವಣೆಗಳನ್ನು ಕಾಣಬಹುದು. ನೆಕ್ಸ್ಟ್ ಆಫೀಸ್ 97 ವಾಸ್ ಡೆವಲಪ್ಡ್ ಇನ್ 1997 which had the word 97 software. Office 2000 was developed in 1999 which had the word 2000 software. Later Office XP developed which contained word 2002 in the year 2001. The next version is word 2003 which was developed as a part of Office 2003 in 2003. Office 2007 was developed which had a word software, the word application 2007 in 2007. Later in 2010 the word 2010 was introduced, word 2013 was introduced, as well as word 2016 was introduced in 2016. See, these are the different features or versions, major versions, and this is the way in which the Microsoft Office or Microsoft Word has developed throughout the history. ಇದರ ಮೂಲಕ ಡೆವಲಪ್ ಆಗಿರುವಂಥದ್ದು. ನೆಕ್ಸ್ಟ್ ವಿಲ್ ಸಿ ದ ಡಿಫ್ರೆಂಟ್ ಮೈಕ್ರೋಸಾಫ್ಟ್ ವರ್ಡ್ ಫೀಚರ್ಸ್. ನಾವು ಬೇರೆ ಬೇರೆ ಫೀಚರ್ಸನ್ನು ನೋಡೋಣ. ಫಸ್ಟ್ ಒನ್ ಈಸ್ ದ ಫೈಲ್ ಫಾರ್ಮ್ಯಾಟ್. ಮೈಕ್ರೋಸಾಫ್ಟ್ ವರ್ಡ್ ಇಟ್ ಸಪೋರ್ಟ್ಸ್ ವೈಡ್ ವೆರೈಟಿ ಆಫ್ ಫೈಲ್ ಫಾರ್ಮ್ಯಾಟ್ಸ್. ನಿಮಗೆ ಬೇರೆ ಬೇರೆ ರೀತಿಯಂಥ ಫೈಲ್ ಫಾರ್ಮ್ಯಾಟ್ಸಲ್ಲಿ ಮೈಕ್ರೋಸಾಫ್ಟ್ ವರ್ಡ್ ಡಾಕ್ಯುಮೆಂಟನ್ನು ನೀವು ಸೇವ್ ಮಾಡ್ಬೋದು. ಬೈ ಡಿಫಾಲ್ಟ್ ಆಗಿ ಬೈ .docx is the file format. Other than that you can even save in .doc, that is 97/2003 document, as a template .dox, word again template.dot, even RTF, rich text format and many more. ಬೇರೆ ಬೇರೆ ಫಾರ್ಮ್ಯಾಟ್ ಅಲ್ಲಿ ನೀವು ಅದನ್ನು ಸೇವ್ ಮಾಡಿಕೊಂಡು ಬೇರೆ ಬೇರೆ ಅಪ್ಲಿಕೇಶನ್ಸ್ ಅಲ್ಲಿ ನೀವು ಅದನ್ನು ಓಪನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೋರ್ ಇಂಪಾರ್ಟೆಂಟ್ ಫೀಚರ್ಸ್, ವೆರಿ ಅಟ್ರಾಕ್ಟಿಂಗ್ ಫೀಚರ್ ಇಸ್ ದ ಗ್ರಾಫಿಕ್ ಫೀಚರ್ಸ್ which allows users to include clip art, picture, shapes, text boxes, word art. ನಿಮ್ಮ ಡಾಕ್ಯುಮೆಂಟಲ್ಲಿ ನೀವು ಚಿತ್ರವನ್ನು ಬಳಸ್ಬೋದು. ಇದನ್ನು ತುಂಬ ಪಾಪ್ಯುಲರ್ ಅಟ್ರಾಕ್ಟಿವ್ ಆಗಿ ಮಾಡೋಕ್ಕೆ ನಿಮ್ಮ ಯಾವುದೇ ಮಾಹಿತಿ ಅಥವಾ ಯಾವುದೇ ಡೇಟಾವನ್ನು ನೀವು ಇಮೇಜ್ ಅಥವಾ ಫೋಟೋದ ಮೂಲಕ ನೀವು ರೆಪ್ರೆಸೆಂಟ್ ಮಾಡಬೇಕಾದ್ರೆ ಕೂಡ ನೀವು ವರ್ಡಲ್ಲಿ ಯು ಕ್ಯಾನ್ ಇನ್ಕ್ಲೂಡ್ಸ್ ದ
ಗ್ರಾಫಿಕ್ಸ್, ಪಿಕ್ಚರ್ಸ್ ಆ್ಯಡ್ ಮಾಡ್ಬೋದು, ಬೇರೆ ಬೇರೆ ಶೇಪ್ಸ್ ಡ್ರಾ ಮಾಡ್ಬೋದು, ಈವನ್ ಟೆಕ್ಸ್ಟ್ ಬಾಕ್ಸ್ ನೀವು ಡ್ರಾ ಮಾಡ್ಬೋದು. ನೆಕ್ಸ್ಟ್ ಇನ್ನೊಂದು ಫೀಚರ್ ರಿಬ್ಬನ್ ಆ್ಯಂಡ್ ಕಮಾಂಡ್ಸ್. ವಾಟ್ ಈಸ್ ಅ ರಿಬ್ಬನ್? ರಿಬ್ಬನ್ ಅಂದರೆ ಏನು? ರಿಬ್ಬನ್ ಈಸ್ ಅ ಕಮಾಂಡ್ ಬ್ಲಾಕ್ ದ್ಯಾಟ್ ಆರ್ಗನೈಸಸ್ ಪ್ರೋಗ್ರಾಮ್ಸ್ ಫೀಚರ್ಸ್ ಇಂಟು ಸೀರೀಸ್ ಆಫ್ ಟ್ಯಾಬ್ಸ್. ಈಗ ನೀವು ಮೈಕ್ರೋಸಾಫ್ಟ್ ವರ್ಡಲ್ಲಿ ಹಲವಾರು ಕಮಾಂಡ್ಸ್ ಅಥವಾ ಹಲವಾರು ಐಕಾನ್ಸ್ ಇದ್ದಾವೆ. ಇದನ್ನು ಒಂದು ರೀತಿಯಲ್ಲಿ ವ್ಯವಸ್ಥೆ ಮಾಡುವಂಥದ್ದು, ಆರ್ಗನೈಸ್ ಮಾಡುವಂಥದ್ದು ರಿಬ್ಬನ್. ರಿಬ್ಬನಲ್ಲಿ ಬೇರೆ ಬೇರೆ ಕಮಾಂಡ್ಸನ್ನು ಗ್ರೂಪ್ ಮಾಡಿ ನಿಮಗೆ ಆರ್ಗನೈಸ್ ಮಾಡಿರುವಂಥದ್ದು. ಯೂಶ್ವಲಿ ರಿಬ್ಬನಲ್ಲಿ ಟ್ಯಾಬ್ಸ್ ನೆಕ್ಸ್ಟ್ ಯು ಕ್ಯಾನ್ ಹ್ಯಾವ್ ಇವನ್ ಗ್ರೂಪ್ ಒಳಗೆ ಕಮಾಂಡ್ಸ್ ಇರುವಂಥದ್ದು. ಕಮಾಂಡ್ಸ್ ಫಾರ್ ಎಡಿಟಿಂಗ್, ಫಾರ್ಮ್ಯಾಟಿಂಗ್, ಕಂಟೆಂಟ್ ಸೆಟ್ಟಿಂಗ್ಸ್, ಪೇಜ್ ಸೆಟ್ಟಿಂಗ್ಸ್ ಆಲ್ ಆರ್ ಪ್ಲೇಸ್ಡ್ ಇನ್ ribbon and commands. Users can easily locate these commands and they can apply in their document. Next one more is the header and footer galleries. ಯಾವುದೇ ನೀವು ಡಾಕ್ಯುಮೆಂಟ್ ತಗೊಂಡ್ರೆ ಹೆಡರ್ ಮತ್ತು ಫೂಟರ್ ತುಂಬ ಇಂಪಾರ್ಟೆಂಟ್. ಅದು ಎಲ್ಲ ಪೇಜಸ್ ಕೂಡ ಸೇಮ್ ಆಗಿರುತ್ತೆ. ಬೇಸಿಕಲಿ ಹೆಡ್ಡರ್ಸಲ್ಲಿ ಡಾಕ್ಯುಮೆಂಟ್ ನೇಮ್ ಇರ್ಬೋದು ಅಥವಾ ಟಾಪಿಕ್ ನೇಮ್ ಇರ್ಬೋದು, ಫೂಟರಲ್ಲಿ ಡೇಟ್ ಇರ್ಬೋದು ಅಥವಾ ಪೇಜ್ ನಂಬರ್ಸಲ್ಲಿ ಇರುವಂಥದ್ದು. which contains this gallery contains the pre-designed headers or footers document. You can change the designs and as well as you can create your own header and footer. ನಿಮ್ಮ ಹೊಸ ಹೆಡರ್ ಮತ್ತು ಫೂಟರ್ಸ್ ಕೂಡ ನೀವು ಇದರಲ್ಲಿ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್ ಕ್ವಿಕ್ ಸ್ಟೈಲ್ಸ್ ಗ್ಯಾಲರಿ. ದಿಸ್ ಇಸ್ ಅಗೇನ್ ಒನ್ ಮೋರ್ ಫೀಚರ್ ಅವೈಲೇಬಲ್ ಇನ್ ಮೈಕ್ರೋಸಾಫ್ಟ್ ವರ್ಡ್ 2010. You can apply a specific style quickly and easily. This quick style gallery consists some predefined styles which are set with the specific font or font size or maybe the effects, and you can directly use them on your content. They are available as a ready-made. ಇದು ರೆಡಿಮೇಡ್ ಆಗಿ ನಿಮಗೆ ಅವೈಲೇಬಲ್ ಅಂತ ನೀವು ಕಂಟೆಂಟ್ ಸೆಲೆಕ್ಟ್ ಮಾಡಿಕೊಂಡು ಅದನ್ನು ಕ್ಲಿಕ್ ಮಾಡಿದರೆ ನೀವು ಸ್ಟೈಲ್ಸ್ ಗ್ಯಾಲರಿ ಇರುವಂಥ ಯಾವುದೇ ಸ್ಟೈಲ್ಸನ್ನು ಕೂಡ ನೀವು ಓಪನ್ ಮಾಡ್ಬೋದು. ನೆಕ್ಸ್ಟ್ ಒನ್ ಮೋರ್ ಫೀಚರ್ ಇಸ್ ಅ ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. the right of the Microsoft Office button, that is in Word 2007. In Word 2010 we have the file tab. Word 2010 ನಲ್ಲಿ ಫೈಲ್ ಟ್ಯಾಬಲ್ಲಿ ನಿಮಗೆ ಅದರ ಬಲದ ಬದಿಗೆ ಇರುವಂಥದ್ದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ಅದು ನಿಮಗೆ ಫ್ರೀಕ್ವೆಂಟ್ಲಿ ನೀವು ಆವಾಗ ಯೂಸ್ ಮಾಡುವಂತಹ ಕಮಾಂಡ್ಸ್, ಈಗ ಸೇವ್ ಇರ್ಬೋದು ಅಥವಾ ಅಂಡು ಇರ್ಬೋದು ಅಥವಾ ರೀಡ್ ಇರ್ಬೋದು, ಇಂತಹ ಕಮಾಂಡ್ಸನ್ನು ನೀವು ಆವಾಗವಾಗ ಯೂಸ್ ಮಾಡ್ತಿರ್ತೀರಿ. ಯು ಯೂಸ್ ಇಟ್ ಫ್ರೀಕ್ವೆಂಟ್ಲಿ. ಇಂತಹ ಕಮಾಂಡ್ಸನ್ನು ಅಲ್ಲಿ ಲಿಸ್ಟ್ ಮಾಡುವಂಥದ್ದು ಕ್ವಿಕ್ ಆಕ್ಸೆಸ್ ಟೂಲ್ ಬಾರ್. ನೆಕ್ಸ್ಟ್ ಒನ್ ಮೋರ್ ಫೀಚರ್ ಈಸ್ ಸ್ಪೆಲ್ಲಿಂಗ್ ಆ್ಯಂಡ್ ಗ್ರಾಮರ್. ಯಾಕಂದರೆ ನೀವು ತುಂಬ ದೊಡ್ಡವಾದಂತಹ ಡಾಕ್ಯುಮೆಂಟ್ ಮಾಡಬೇಕಾದ್ರೆ ಅಲ್ಲಿ ಸ್ಪೆಲ್ಲಿಂಗ್ ಮತ್ತು ಗ್ರಾಮರ್ ಮಿಸ್ಟೇಕ್ಸ್ ಆಗುವಂಥದ್ದು ಬಹಳ ಕಾಮನ್. ನೀವು ಇಲ್ಲಿ ಆಟೋ ಕರೆಕ್ಷನ್ ಆಪ್ಷನ್ ನಿಮಗೆ ಇದೆ ಮೈಕ್ರೋಸಾಫ್ಟ್ ವರ್ಡ್ ಫೀಚರ್ಸ್. ಅಡ್ವಾನ್ಸ್ ಫೀಚರ್ಸ್ ಲೈಕ್ ಕಾಂಟೆಕ್ಚುಯಲ್ ಸ್ಪೆಲ್ಲಿಂಗ್ ಕೂಡ ಇರುವಂಥದ್ದು. ಇದರಿಂದ ನೀವು ಎಲ್ಲೆಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಆಗಿದೆ ಅಥವಾ ಅದನ್ನು ಕರೆಕ್ಷನ್ ಮಾಡುವಂಥ ಅವಕಾಶ ಕೂಡ ನಿಮಗೆ ಸುಲಭದಲ್ಲಿ ಸಿಗುವಂಥದ್ದು. ನೆಕ್ಸ್ಟ್ ಆಪ್ಷನ್ ಇಸ್ ಮೇಲ್ ಮರ್ಜ್. ಮೇಲ್ ಮರ್ಜ್ ಅಂತ ಹೇಳಿದರೆ ಒಂದೇ ಲೆಟರ್ನ ಹಲವಾರು ಕಾಪಿಗಳನ್ನು ಬೇರೆ ಬೇರೆ ರಿಸಿಪಿಯನ್ಸ್ಗೆ ಅಥವಾ ಸ್ವೀಕರಿಸುವವರಿಗೆ ನೀವು ರೆಡಿ ಮಾಡುವಂಥದ್ದು. ಇಟ್ ಈಸ್ ನಥಿಂಗ್ ಬಟ್ ಅ ಫೆಸಿಲಿಟಿ ವಿಚ್ ಅಲೋಸ್ ಯೂಸರ್ಸ್ ಟು ಕ್ರಿಯೇಟ್ ಮಲ್ಟಿಪಲ್ ಕಾಪೀಸ್ ಫಾರ್ ಅ ಡಾಕ್ಯುಮೆಂಟ್ or letters for multiple recipients. Here one copy is created, then easily with their addresses the letter is created for any number of recipients. See, that feature or that tool is nothing but the mail merge that makes us the hectic letter creation in very easily. ಅದರ್ ದ್ಯಾನ್ ದ್ಯಾಟ್ ಡಿಫ್ರೆಂಟ್ ಫೆಸಿಲಿಟೀಸ್ ಲೈಕ್ ಕಮೆಂಟ್ಸ್, ಕಂಪೇರ್, ಪ್ರೊಟೆಕ್ಟಿಂಗ್ ಡಾಕ್ಯುಮೆಂಟ್ಸ್ ಕೂಡ ಇರುವಂಥದ್ದು. ನೀವು ನಿಮ್ಮ ಡಾಕ್ಯುಮೆಂಟ್ಸ್ಗೆ ಕಮೆಂಟನ್ನು ಇನ್ಕ್ಲೂಡ್ ಮಾಡ್ಕೊಳ್ಬೋದು, ನೀವು ಎರಡು ಡಾಕ್ಯುಮೆಂಟ್ಸನ್ನು ಕಂಪೇರ್ ಮಾಡ್ಬೋದು. ಮೋರ್ ಓವರ್ ನಿಮ್ಮ ಡಾಕ್ಯುಮೆಂಟ್ಸನ್ನು ನೀವು ಸುರಕ್ಷಿತವಾಗಿರ್ಬೋದು, ಬೇರೆಯವರು ಯಾರೂ ಓಪನ್ ಮಾಡೋದಾಗಿ ಅಥವಾ ಅದನ್ನು ಎಡಿಟ್ ಮಾಡೋದಾಗಿ ಅಥವಾ ಫಾರ್ಮ್ಯಾಟಿಂಗ್ ಚೇಂಜ್ ಮಾಡೋದಾಗಿ ನೀವು ಅದನ್ನು ಕೂಡ ಪ್ರೊಟೆಕ್ಟ್ ಮಾಡುವಂಥದ್ದು. ದೀಸ್ ಆರ್ ದ ಡಿಫ್ರೆಂಟ್ ಫೀಚರ್ಸ್ ಇನ್ ಮೈಕ್ರೋಸಾಫ್ಟ್ ವರ್ಡ್ ದ್ಯಾಟ್ ಮೇಕ್ಸ್ ದ ವರ್ಡ್ ವೆರಿ ಪಾಪ್ಯುಲರ್. Totally what I can say, ನಾನು ಏನು ಹೇಳ್ಬೋದು ಅಂತ ಹೇಳಿದ್ರೆ, ಬಿಕಾಸ್ ಆಫ್ ಇಟ್ಸ್ ರಿಚ್ features and the rich command sets, it has become a very popular word processor nowadays, and most of the desktop users or computer users are using the Microsoft Word software or word processor. Next, what are the users? Microsoft Word and users ಏನಿಲ್ಲ, to create personal and business letters for the communication in any organizations.
ನೀವು ಯಾವುದೇ ಸಂಸ್ಥೆ ತಗೊಳ್ಬೋದು ಅಥವಾ ನೀವು ಪರ್ಸನಲ್ ಲೆವೆಲಲ್ಲಿ ಕೂಡ ನೀವು ಯಾವುದೇ ಲೆಟರ್ಸನ್ನು ಅಥವಾ ಯಾವುದೇ ಡಾಕ್ಯುಮೆಂಟನ್ನು ನೀವು ಕ್ರಿಯೇಟ್ ಮಾಡ್ಬೋದು. ಇದು ತುಂಬ, ಯಾಕಂದರೆ ನಿಮಗೆ ಅಷ್ಟು ನೀಟಾಗಿ ಕರೆಕ್ಟಾಗಿ ಕ್ರಿಯೇಟ್ ಮಾಡಲಿಕ್ಕೆ ಸಾಧ್ಯ ಇರುವಂಥದ್ದು. ನೆಕ್ಸ್ಟ್, ಟು ಕ್ರಿಯೇಟ್ ರಿಪೋರ್ಟ್ಸ್, ಬಜೆಟ್ಸ್, ಮ್ಯಾನ್ಯಲ್ಸ್, ಸಮರೀಸ್. ಯಾವುದೇ ಬೇರೆ ಬೇರೆ ಥರದ ಡಾಕ್ಯುಮೆಂಟ್ಸನ್ನು ನೀವು ಕ್ರಿಯೇಟ್ ಮಾಡ್ಬೋದು. ರಿಪೋರ್ಟ್ಸನ್ನು ಮಾಡ್ಬೋದು, ರಿಪೋರ್ಟ್ಸಲ್ಲಿ ನೀವು ಚಾರ್ಟ್ ಇನ್ಕ್ಲೂಡ್ ಮಾಡ್ಬೋದು, ಅಥವಾ ಯು ಕ್ಯಾನ್ ಇನ್ಕ್ಲೂಡ್ ಪಿಕ್ಚರ್ಸ್, ಇಮೇಜಸ್, ಸ್ಮಾರ್ಟ್ ಆರ್ಟ್ಸ್. ಅದೇ ರೀತಿ ಬಜೆಟ್ಸನ್ನು ಕೂಡ ನೀವು ಪ್ರೆಸೆಂಟ್ ಮಾಡ್ಬೋದು ಯೂಸಿಂಗ್ ಟೇಬಲ್ಸ್. ನೆಕ್ಸ್ಟ್, ಡಿಫ್ರೆಂಟ್ ಮ್ಯಾನ್ಯಲ್ಸ್ ಯು ಕ್ಯಾನ್ ಕ್ರಿಯೇಟ್. ನೀವು ಯಾವುದೇ ಪ್ರಾಡಕ್ಟ್ಗೆ ಮ್ಯಾನ್ಯಲ್ಸ್ ಕ್ರಿಯೇಟ್ ಮಾಡ್ಕೊಳ್ಬೋದು, ಅಥವಾ ಸಮರಿ ಕೂಡ ಕ್ರಿಯೇಟ್ ಮಾಡುವಂಥದ್ದು. ಯು ಹ್ಯಾವ್ ಡಿಫ್ರೆಂಟ್ ಆಪ್ಷನ್ಸ್. ನೀವು ಯಾವುದೇ ಥರದಂತಹ ಡಾಕ್ಯುಮೆಂಟ್ ಅಥವಾ ಕಂಟೆಂಟನ್ನು ನೀವು ಮೈಕ್ರೋಸಾಫ್ಟ್ ವರ್ಡ್ ಮೂಲಕ ಕ್ರಿಯೇಟ್ ಮಾಡ್ಬೋದು. ನೆಕ್ಸ್ಟ್, ಟು ಕ್ರಿಯೇಟ್ ದ ಎಡಿಟ್ ಡಾಕ್ಯುಮೆಂಟ್ಸ್ ಲೈಕ್ ಬುಕ್, ಚಾಪ್ಟರ್ಸ್, ಥೀಸಿಸ್ ಎಕ್ಸೆಟ್ರಾ. ಸಿ, ಲಾಂಗ್ ಡಾಕ್ಯುಮೆಂಟ್ಸ್ ಲೈಕ್ ಹಲವಾರು ಪೇಜು, 100, 200 ಅಥವಾ 500 ಪೇಜ್ ಇರುವಂತಹ ಡಾಕ್ಯುಮೆಂಟ್ಸ್ಗಳು ನೀವು ಕ್ರಿಯೇಟ್ ಮಾಡ್ಬೋದು. ಎಡಿಟ್ ಡಾಕ್ಯುಮೆಂಟ್ಸ್, ನೀವು ಬುಕ್ನ ಚಾಪ್ಟರ್ಸನ್ನು ಕ್ರಿಯೇಟ್ ಮಾಡ್ಕೊಳ್ಬೋದು, ಅಥವಾ ನಿಮಗೆ ಥೀಸಿಸನ್ನು ಕೂಡ ಕ್ರಿಯೇಟ್ ಮಾಡುವಂಥದ್ದು. ಇದಕ್ಕೆ ಬೇಕಾಗಿರುವಂಥ ಇಂಡೆಕ್ಸಿಂಗ್ ಫೀಚರ್ಸ್ ಕೂಡ ನಿಮ್ಮ ಮೈಕ್ರೋಸಾಫ್ಟ್ ವರ್ಡ್ ಪ್ರೊಡ್ಯೂಸ್ ಮಾಡುತ್ತೆ. And to create excellent teaching contents, notes, assignments, even you students, teachers, they can also use this word to have their notes, to create their again assignments. Our assignments create ಮಾಡುವಂಥದ್ದು, ಸ್ಟಡಿ ಮೆಟೀರಿಯಲ್ಸ್ ರೆಡಿ ಮಾಡುವಂಥದ್ದು, ಇದನ್ನು ನೀವು ಮೈಕ್ರೋಸಾಫ್ಟ್ ವರ್ಡ್ ಮೂಲಕ ಮಾಡ್ಬೋದು. ಆದ ಕಾರಣ ಈ ಎಲ್ಲ ಯಾವುದೇ ಥರದ ಡಾಕ್ಯುಮೆಂಟ್ಸ್ ಕ್ರಿಯೇಟ್ ನೀವು ಮೈಕ್ರೋಸಾಫ್ಟ್ ವರ್ಡ್ ಮೂಲಕ ಮಾಡುವಂಥದ್ದು. ದೀಸ್ ಆರ್ ದ ಯೂಸಸ್ ಆಫ್ ಮೈಕ್ರೋಸಾಫ್ಟ್ ವರ್ಡ್. ನೆಕ್ಸ್ಟ್, ವಾಟ್ ಆರ್ ದ ಬೆನಿಫಿಟ್ಸ್? ಇದರ ಲಾಭ ಏನು? ಇಟ್ ಅಲೋಸ್ ಅಸ್ ಟು ಕ್ರಿಯೇಟ್ ಅ ಪ್ರೊಫೆಷನಲ್ ಲುಕಿಂಗ್ ಡಾಕ್ಯುಮೆಂಟ್ಸ್ ದಟ್ ಇನ್ಕಾರ್ಪೊರೇಟ್ ಇಂಪ್ರೆಸಿವ್ ಗ್ರಾಫಿಕ್ಸ್ ಸಚ್ ಎಸ್ ಚಾರ್ಟ್ಸ್ ಆ್ಯಂಡ್ ಡಯಾಗ್ರಾಮ್ಸ್. ಅಂದರೆ ನಿಮಗೆ ಬರೀ ಬರಹ ಅಥವಾ ಟೆಕ್ಸ್ಟ್ ಮಾತ್ರ ಅಲ್ಲ, ಅಕ್ಷರಗಳು, ಲೆಟರ್ಸ್ ಮಾತ್ರ ಅಲ್ಲ, ಅದರ ಜೊತೆಗೆ ತುಂಬ ಪ್ರೊಫೆಷನಲ್ ಲುಕಿಂಗ್, ವೃತ್ತಿ ಪರ ಇರುವಂತಹ ಡಾಕ್ಯುಮೆಂಟ್ಸನ್ನು, ವೃತ್ತಿಪರತಿರುವಂಥ ಡಾಕ್ಯುಮೆಂಟ್ಸನ್ನು ಕೂಡ ನೀವು ಕ್ರಿಯೇಷನ್ ಮಾಡ್ಬೋದು. ಅದರಲ್ಲಿ ಗ್ರಾಫಿಕ್ಸ್ ಮತ್ತು ಚಾರ್ಟ್ಸ್ ಮತ್ತು ಡಯಾಗ್ರಾಮ್ಸ್ ಕೂಡ ನೀವು ಇನ್ಕ್ಲೂಡ್ ಮಾಡ್ಬೋದು. ದಿಸ್ ಈಸ್ ವಾಟ್ ದ ಬೆನಿಫಿಟ್ಸ್. ಗಿವ್ ಡಾಕ್ಯುಮೆಂಟ್ಸ್ ಅ ಕನ್ಸಿಸ್ಟೆಂಟ್ ಲುಕ್ ಬೈ ಅಪ್ಲೈಯಿಂಗ್ ಸ್ಟೈಲ್ಸ್ ದಟ್ ಕಂಟೈನ್ಸ್ ಡಿಫರೆಂಟ್ ಫಾಂಟ್, ಸೈಜ್, ಕಲರ್ ಆ್ಯಂಡ್ ಎಫೆಕ್ಟ್ಸ್. ನಿಮಗೆ ಬೇರೆ ಬೇರೆ ರೀತಿಯಂತಹ ಕನ್ಸಿಸ್ಟೆಂಟ್ ಲುಕ್ ಇರುವಂತಹ, ವೆರಿ ಅಟ್ರಾಕ್ಟಿವ್ ಲುಕ್ ಇರುವಂತಹ ಅಥವಾ ವೆರಿ ಎಫೆಕ್ಟಿವ್ ಲುಕ್ ಇರುವಂತಹ ಡಾಕ್ಯುಮೆಂಟ್ಸನ್ನು ಕೂಡ ನೀವು ಕ್ರಿಯೇಟ್ ಮಾಡ್ಬೋದು. ನಿಮಗೆ ಸ್ಟೈಲ್ಸ್ ಆಪ್ಷನ್ಸ್ ಇದೆ, ಅದರ ಜೊತೆಗೆ ಯು ಕ್ಯಾನ್ ಹ್ಯಾವ್ ದ ಈವನ್ ಕಲರ್ ಆಪ್ಷನ್ಸ್, ಫಾಂಟ್ ಸೈಜ್, ಎಫೆಕ್ಟ್ಸ್, ಈವನ್ ಪೇಜ್ ಬ್ಯಾಕ್ಗ್ರೌಂಡ್. ಯು ಕ್ಯಾನ್ have the page background options in also in Microsoft Word. Next, store and reuse ready-made content and formatted elements such as cover pages, sidebars. ನಿಮಗೆ ತುಂಬ ಕ್ವಿಕ್ಕಾಗಿ ಫಾಸ್ಟಾಗಿ ವರ್ಕ್ ಮಾಡೋಕ್ಕೆ ರೆಡಿಮೇಡ್ ಕಂಟೆಂಟ್ಸ್, ರೆಡಿಮೇಡ್ ಥೀಮ್ಸ್ ಇರ್ಬೋದು, ಅಥವಾ ರೆಡಿಮೇಡ್ ಎಲಿಮೆಂಟ್ಸ್ ಇರುವಂಥದ್ದು, ನೀವು ಅದನ್ನು ಕೂಡ ಡೈರೆಕ್ಟಾಗಿ ಯೂಸ್ ಮಾಡ್ಕೊಳ್ಬೋದು. Create personalized email messages, and you can even mailing to multiple recipients without repetitive typing. This is one of the big advantage. If you want to send a letters to 100 recipients, it is enough to have one letter body and one letter typed, and if you store the address of this, you can easily use the mail merge option to create 100 letters in their own addresses. ಸಿ, ವಿದೌಟ್ ರಿಪಿಟೇಟಿವ್ ಟೈಪಿಂಗ್, ಮತ್ತೆ ಟೈಪ್ ಮಾಡುವಂತಹ ಅವಕಾಶ ಯಾವುದೇ ಇರೋದಿಲ್ಲ. ಸಿ, ಇಂತಹ ಮೇಲ್ ಮರ್ಜ್ ಟೂಲ್. ನೆಕ್ಸ್ಟ್, ಮೇಕ್ ಇನ್ಫಾರ್ಮೇಷನ್ ಇನ್ ಅ ಲಾಂಗ್ ಡಾಕ್ಯುಮೆಂಟ್ಸ್ ಆಕ್ಸೆಸಿಬಲ್ ಬೈ ಕಂಪೈಲಿಂಗ್ ಟೇಬಲ್ ಆಫ್ ಕಾಂಟೆಕ್ಸ್ಟ್, ಇಂಡೆಕ್ಸಸ್, ಬಿಬ್ಲಿಯೋಗ್ರಫೀಸ್. ಇದು ಇನ್ನೂ ನಾನು ಆಲ್ರೆಡಿ ನಾವು ಯೂಸಸ್ ನೋಡಿದ್ದೇವೆ. ಥೀಸಿಸ್ ಬರಿಬೋದು, ನೀವು ಬುಕ್ಸ್ ಚಾಪ್ಟರ್ಸನ್ನು ಕೂಡ ಎಡಿಟ್ ಮಾಡ್ಬೋದು. ಬುಕ್ಸ್ಗಳಿಗೆ ಬೇಕಾಗಿರುವಂತಹ ಕಂಟೆಂಟ್ಸ್ ಇರ್ಬೋದು, ಇಂಡೆಕ್ಸಸ್ ಇರ್ಬೋದು, ಅಥವಾ ಬಿಬ್ಲಿಯೋಗ್ರಫಿಯನ್ನು ಕೂಡ ನೀವು ಆರಾಮದಲ್ಲಿ ಅಥವಾ ಈಸಿಯಲ್ಲಿ ನೀವು ಇದರಲ್ಲಿ ಅರೇಂಜ್ ಮಾಡ್ಬೋದು. ಸೇಫ್ ಗಾರ್ಡ್ ಯುವರ್ ಡಾಕ್ಯುಮೆಂಟ್ಸ್ ಬೈ ಕಂಟ್ರೋಲಿಂಗ್ ಹೂ ಕ್ಯಾನ್ ಮೇಕ್ ಚೇಂಜಸ್ ಆ್ಯಂಡ್ ಟೈಪ್ ಆಫ್ ಚೇಂಜಸ್ ದಟ್ ಮೇ ಇನ್ಕ್ಲೂಡ್ ರಿಮೂವಲ್ ಆಫ್ ಪರ್ಸನಲ್ ಇನ್ಫಾರ್ಮೇಷನ್, ಅಪ್ಲೈಯಿಂಗ್ ಅ ಡಿಜಿಟಲ್ ಸಿಗ್ನೇಚರ್. ನಿಮಗೆ ನಿಮ್ಮ ಡಾಕ್ಯುಮೆಂಟ್ನ ಅಥವಾ ನಿಮ್ಮ ಕಂಟೆಂಟ್ ಅಥವಾ ನಿಮ್ಮ ಡಾಕ್ಯುಮೆಂಟ್ ಅದನ್ನು ಸೇಫ್ ಗಾರ್ಡ್ ಕೂಡ ಮಾಡ್ಬೋದು. ಅದಕ್ಕೆ ಬೇಕಾಗುವ ರೀತಿಯಲ್ಲಿ ಪ್ರೊಟೆಕ್ಟ್ ಮಾಡುವಂಥದ್ದು ಅಥವಾ ಪಾಸ್ವರ್ಡ್ ಅಪ್ಲೈ ಮಾಡುವಂತಹ ಇಂತಹ ಫೀಚರ್ಸ್ ಕೂಡ ಅವೈಲೇಬಲ್, ವಿಚ್ ಅಲೋಸ್ ಯು ಟು ಮಿಸ್ಯೂಸ್ ಆರ್ ಇಲ್ಲೀಗಲ್ ಯೂಸೇಜ್ ಆರ್ ಡಿಲೀಟಿಂಗ್ ದ ಕಂಟೆಂಟ್ಸ್ ಆಫ್ ಯುವರ್ ಡಾಕ್ಯುಮೆಂಟ್. ನಿಮ್ಮ ಡಾಕ್ಯುಮೆಂಟ್ ಡಿಲೀಟ್ ಮಾಡುವಂಥದ್ದು ಅಥವಾ ಅದನ್ನು ಕಂಟೆಂಟನ್ನು ಡಿಲೀಟ್ ಮಾಡುವಂಥದ್ದು ಅಥವಾ ಅದನ್ನು ಮಿಸ್ಯೂಸ್ ಮಾಡುವಂಥದ್ದು ಅಥವಾ ಕಂಟೆಂಟನ್ನು ಚೇಂಜ್ ಮಾಡುವಂಥದ್ದು, ಎಡಿಟ್ ಮಾಡುವಂಥ ಎಲ್ಲ ಆಪ್ಷನ್ಸನ್ನು ಕೂಡ ನೀವು ರಿಸ್ಟ್ರಿಕ್ಟ್ ಮಾಡುವ ಕಾರಣ ನೀವು ಸೆಕ್ಯೂರಿಟಿಯನ್ನು ಕೂಡ ಮೈಕ್ರೋಸಾಫ್ಟ್ ವರ್ಡ್ ನಿಮಗೆ ಕೊಡುವಂಥದ್ದು. ಸಿ, ದೀಸ್ ಆರ್ ದ ಡಿಫ್ರೆಂಟ್ ಬೆನಿಫಿಟ್ಸ್ ಆಫ್
ಮೈಕ್ರೋಸಾಫ್ಟ್ ವರ್ಡ್ ಇದು ನಿಮ್ಮ ಮೈಕ್ರೋಸಾಫ್ಟ್ ವರ್ಡಲ್ಲಿರುವಂತಹ ಬೆನಿಫಿಟ್ಸ್ ಅಥವಾ ಅನುಕೂಲತೆಗಳು. See, this is about the basics of Microsoft Word, the introduction to this. In this session we have seen yes, what is a word processor and its meaning and examples. Word processor nothing but a software program to create text or edit or format the text. Then we have seen the definition of MS Word. MS Word ಯಾವ ರೀತಿ ಅದರ ಡೆಫಿನೇಷನ್ಸ್ ನೋಡಿದ್ದೀವಿ, ಅದರ ಹಿಸ್ಟ್ರಿಯನ್ನು ನೋಡಿದ್ದೀವಿ ನಾವು, ಹಿಸ್ಟ್ರಿ ಆ್ಯಸ್ ವೆಲ್ ಆಸ್ ದ ಮೇಜರ್ ವರ್ಷನ್ಸ್. ದೆನ್ ವಿ ಹ್ಯಾವ್ ಸೀನ್ ದ ಫೀಚರ್ಸ್ ಆಫ್ ವೆರಿ ಅಟ್ರಾಕ್ಟಿವ್ ಇಂಟ್ರೆಸ್ಟಿಂಗ್ ಫೀಚರ್ಸ್ ಆಫ್ ಮೈಕ್ರೋಸಾಫ್ಟ್ ವರ್ಡ್. ಆ್ಯಂಡ್ ಆಲ್ಸೋ ವಿ ಸ್ಟಡಿಡ್ ಅಬೌಟ್ ದ ಯೂಸಸ್, ಎಲ್ಲೆಲ್ಲಿ ಯೂಸ್ ಆಗ್ಬೋದು ಅದನ್ನು ನಾವು ನೋಡಿದ್ದೀವಿ. ಅದೇ ರೀತಿ ಬೇರೆ ಬೇರೆ ಬೆನಿಫಿಟ್ಸ್ ಅಥವಾ ಬೇರೆ ಬೇರೆ ಲಾಭ ಅಥವಾ ಅನುಕೂಲತೆಗಳೇನು ಮೈಕ್ರೋಸಾಫ್ಟ್ ವರ್ಡನ್ನು ಯೂಸ್ ಮಾಡುವಂಥದ್ದನ್ನು ಕೂಡ ನಾವು ಸ್ಟಡಿ ಮಾಡಿದ್ದೀವಿ. ಐ ಥಿಂಕ್ you have understood. Yes, thank you very much.